ಮಾರಾಟ ಮಾಡಬಾರ್ದು. ನೀವು ಮಾಡ್ಕೊಂಡ್ರು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಕಳ್ಳು ಹಿಂಡುವಂತ ಕಥೆಗಳನ್ನ ಕೊರೋನಾದ ಟೈಮಲ್ಲಿ ಗದಗದಲ್ಲೂ ಕೂಡ ಆ ರೀತಿಯಾದಂತ ಒಂದು ಘಟನೆ ನಡೆದಿರುವಂತದ್ದು. ಹೆರಿಗೆಗೂ ಮುನ್ನವೇ ಮಹಿಳೆಗೆ ಸೋಂಕು ಕಾಣಿಸಿಕೊಳ್ತು. ಮೊನ್ನೆ ತಾನೇ ಸಿಸರಿಯನ್ ಮೂಲಕ ಹೆರಿಗೆ ಆಗಿದೆ. ಆ ಮಗು ಮತ್ತೆ ತಾಯಿ ಇಬ್ರು ಕೂಡ ದೂರ ಇರುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದೀಗ ಬಾಣಂತಿ ಕೊರೋನಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ 3 ದಿನದ ಮಗು ನವಜಾತ ಶಿಶು ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಆ ಮಗುಗೆ ಹೆತ್ತ ಮಗು ನೋಡಲಾಗದೆ ಅಮ್ಮನ ಒಂದು ಸಂಕಷ್ಟ ಇರುತ್ತಲ್ಲ, ಅಳಲಿರುತ್ತಲ್ಲ, ಯಾರಿಗೂ ಬೇಡ. ಯಾಕೆಂದ್ರೆ ಆ ಮಗುಗೋಸ್ಕರ 9 ತಿಂಗಳು ಎಷ್ಟು ಕಷ್ಟಪಟ್ಟಿರ್ತಾಳೆ ಅಂತ ಆ ಮಹಿಳೆಗಷ್ಟೇ ಗೊತ್ತಿರುತ್ತೆ. ಸೊ ಆ ಮಗುವನ್ನ ನೋಡಕ್ಕಾಗ್ದೇನೆ ನಳಾಟವನ್ನ ಮಾಡ್ತಾ ಇದ್ದಾಳೆ. ಆ ಮಗುವನ್ನ ಮತ್ತೊಂದು ನವಜಾತ ಶಿಶು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಮಗುವಿಗೆ ಕೋವಿಡ್ ವರದಿ ಬಗ್ಗೆ ವೈದ್ಯರಿಗೆ ಈಗ ಟೆನ್ಷನ್ ಮನೆ ಮಾಡಿರುವಂತದ್ದು. ಸಿಸರಿಯನ್ ಮಾಡಿದ್ದಾರೆ. ಆ ಸೋಂಕಿತ ಗರ್ಭಿಣಿಗೆ ಸಿಸರಿಯನ್ ಮಾಡಾದ್ಮೇಲೆ ಆ ಮಗುವಿನ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಇಂದು ಮಗುವಿನ ವರದಿ ಬರುವಂತ ಸಾಧ್ಯತೆ ಇರುವಂತದ್ದು. ಗದಗದ ಜಿಮ್ಸ್ ನಲ್ಲೊಂದು ಕರುಣಾಜನಕ ಕಥೆ ನಡೆದಿದೆ. ಆ ಒಂದು ಪ್ರಕರಣ ಗೊತ್ತಾಗಿರುವಂತದ್ದು. ಸೊ ನಿಮ್ಗೆ ತೋರಿಸ್ತಾ ಇದ್ವಿ, ಒಬ್ರು ಮಹಿಳೆಗೆ ಅಂದ್ರೆ ಗರ್ಭಿಣಿಗೆ ಮೊನ್ನೆ ಅಷ್ಟೇ ಮಗು ಆಯ್ತು. ಸಿಸರಿಯನ್ ಮೂಲಕ ಆಪರೇಷನ್ ಮಾಡಲಾಯ್ತು. ಅದಾದ್ಮೇಲೆ ಆ ಮಗುವನ್ನ ಬೇರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಆ ತಾಯಿಯನ್ನ ಮತ್ತೊಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇರುವಂತದ್ದು. ಅದು ಕೋವಿಡ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಯಾಕೆಂದ್ರೆ ಆಕೆಗೆ ಸೋಂಕು ಬಂದಿರುವಂತ ಹಿನ್ನೆಲೆಯಲ್ಲಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನೋಡ್ತಾ ಇದ್ವಿ ಈ ಒಂದು ಕಥೆಯನ್ನ. ಈಗ ಹೇಗ್ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ? ಯಾಕೆಂದ್ರೆ ಹುಟ್ಟಿದಂತ ಮಗುವಿಗೆ ತಾಯಿಯ ಹಾಲು ಬಹುಮುಖ್ಯವಾಗಿರುತ್ತೆ. ಆ ತಾಯಿಯ ಹಾಲನ್ನ ಇದುವರೆಗೂ ಕುಡ್ಸೇ ಇಲ್ವಾ ಪಾಪುಗೆ? ಹೌದು ಪೃಥ್ವಿ, ಏನಂತಂದ್ರೆ ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಕರುಳು ಹಿಂಡುವಂತ ಕಥೆಯೂ ಕೂಡ ಇಲ್ಲಿ ನಡೆದಿರತಕ್ಕಂಥದ್ದು. ಇನ್ನು ತಾಯಿಗೆ ಸೋಂಕು ದೃಢ ಆದ ಹಿನ್ನೆಲೆ ಒಳಗಡೆ ನಿನ್ನೆ ಕಳೆದ 2 ದಿನಗಳ ಹಿಂದೆ ಅವಳ ತಾಯಿಯ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ನಂತರ ಆ ಕಂದಮ್ಮನಿಗೆ ಹಾಲು ಕುಡಿಸಲು ಕೂಡ ಮಗುವನ್ನ ತಾಯಿಯ ಬಳಿ ಕರ್ಕೊಂಡು ಹೋಗಕ್ಕಾಗತ್ತಿಲ್ಲ. ಯಾಕಂದ್ರೆ ಆ ಮಗುವು ಕೂಡ ಉಸಿರಾಟದ ತೊಂದರೆಯಿಂದ ನರಳಾಡ್ತಿತ್ತು. ಆ ಮಗುವನ್ನು ಕೂಡ ಸ್ವಾಬ್ ಟೆಸ್ಟ್ ಕೂಡ ಈಗಾಗಲೇ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಆ ಸ್ವಾಬ್ ಟೆಸ್ಟ್ ಕೂಡ ಕಳಿಸಿದ್ದಾರೆ. ಕಳಿಸಿದ ನಂತರ ಈಗಾಗಲೇ ಅದ್ರ ವರದಿ ಕೂಡ ಇನ್ನೂ ಬರೋದು ಬಾಕಿ ಇದೆ. ಈ ಹಿನ್ನೆಲೆ ಒಳಗಡೆ ಏನಾದ್ರೂ ಪಾಪುಗೆ ಏನಾದ್ರು ಪಾಸಿಟಿವ್ ಅಥವಾ ನೆಗೆಟಿವ್ ಬರುವ ಸಾಧ್ಯತೆಗಳು ಇರುವ ಕಾರಣ ಈಗ ಮಗುವನ್ನ ತಾಯಿಯ ಬಳಿ ಬಿಡಬೇಕು ಅಥವಾ ಬಿಡಬಾರ್ದು ಎಂಬುವ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಆರೋಗ್ಯ ಇಲಾಖೆಗೆ. ಈ ಹಿನ್ನೆಲೆ ಒಳಗಡೆ ಈ ಮಗುವೇನು ಜನಿಸಿದೆ, ಯಾಕೆ ಈ ಮಗುವನ್ನ ನೋಡುವುದಕ್ಕೆ ತಂದೆ ಆಗಿರ್ಬೋದು ಮತ್ತು ಸಂಬಂಧಿಕರಾಗಿರ್ಬೋದು, ಇನ್ನು ಇತರೆ ಯಾರು ಬರದೇ ಇರುವಲ್ಲಿ ಒಂದು ಅನಾಥವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹುಟ್ಟಿದ ತಕ್ಷಣ ತಾಯಿಯ ಎದೆಹಾಲೇ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ಆದ್ರೆ ಈ ಮಗುಗೆ ತಾಯಿ ಎದೆಹಾಲು ಇರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಂತೋಷ್, ಮಾತಾಡಿಸ್ತೀನಿ. ನಮ್ ಜೊತೆ ಡಾಕ್ಟರ್ ಶಿವನಗೌಡ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಗುವಿಗೆ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇರುವಂತವ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಗು ಹೇಗಿದೆ ಸರ್? ಮಗುಗೆ ಇನಿಷಿಯಲಿ ಸ್ವಲ್ಪ ಉಸಿರಾಟದ ತೊಂದರೆ ಇದ್ದಿದ್ದು, ಅದಕ್ಕೆ ನಾವು ಟ್ರಾನ್ಸಿಯಂಟ್ ಟೆಕೆಪ್ನಿ ಆಫ್ ನ್ಯೂ ಬಾರ್ನ್ ಅಂತ ಹೇಳ್ತೇವೆ. ಸೊ ಸ್ಲೋ ಆಗಿ ಈಗ ಇಂಪ್ರೂವ್ಮೆಂಟ್ ಆಗಿದೆ ಮಗು. ಈಗ ಆಕ್ಸಿಜನ್ ಎಲ್ಲ ತೆಗ್ದಿದ್ದೇವೆ. ತಾಯಿ ಹಾಲು ಹಿಂಡಿ ಮಗುಗೆ ಹಾಕ್ತಾ ಇದ್ದೇವೆ. ಸೊ ಮಗುದುನು ಸ್ವಾಬ್ ಟೆಸ್ಟ್ ಕಳಿಸಿದ್ದೇವೆ. ಇವತ್ತು ರಿಪೋರ್ಟ್ ಬರ್ತದೆ ಮಗುದು. ಸೊ ಮಗು ಚೇತರಿಕೆ ಆಗಿದೆ. ಈಗ ನಾವು ಮಗುನ ತಾಯಿ ಹತ್ರ ಕೊಡ್ತೇವೆ. ಅದು ರಿಪೋರ್ಟ್ ಎಲ್ಲ ನೋಡ್ಕೊಂಡು ತಾಯಿ ಹತ್ರ ಸೇರಿಸ್ತೇವೆ. ಎದೆ ಹಾಲು ಕೊಡ್ತಾರೆ ತಾಯಿ. ಆ ತಾಯಿ ಇದುವರೆಗೂ ಆ ಮಗುವಿನ ಮುಖನೇ ನೋಡಿಲ್ವಾ ಸರ್? ಇಲ್ಲ, ಯಾಕಂದ್ರೆ ಮಗು ಹುಟ್ಟಿದ ತಕ್ಷಣ ಉಸಿರಾಟದ ತೊಂದರೆ ಇದ್ದಿದ್ದು. ಆ ಮಗುಗೆ ಆಕ್ಸಿಜನ್ ಅದೆಲ್ಲ ಬೇಕಿತ್ತು. ಸೊ ಹಾಗಾಗಿ ನಾವು ಇಮಿಡಿಯೇಟ್ ಅದನ್ನ ಹತ್ತಿರುವ ನಿಗಾ ಘಟಕಕ್ಕೆ ಮಗುನ ಶಿಫ್ಟ್ ಮಾಡಿದ್ವಿ. ಈಗ ಸೋಂಕು ಬಂದಿದೆ ತಾಯಿಗೆ, ಹೌದು. ಅವರಿಬ್ಬರಿಗೂ ಹೇಗೆ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಅಂತ? ಸಪರೇಟ್ ಏನಾದ್ರು ವಾರ್ಡ್ ಅವರಿಬ್ಬರಿಗೆ ಸಪರೇಟ್ ಆಗಿ? ಸಪರೇಟ್ ಇದೆ. ತಾಯಿನ ಸಪರೇಟ್ ವಾರ್ಡ್ ಅಲ್ಲಿ ಇಟ್ಟಿದೆ. ತಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ತಾಯಿನೂ ಗುಣಮುಖರಿದ್ದಾರೆ. ಅಂದ್ರೆ ಯಾವುದೇ ಸಿಂಪ್ಟಮ್ಸ್ ಲಕ್ಷಣಗಳಿಲ್ಲ. ಉಸಿರಾಟದ ತೊಂದರೆ ಆಗ್ಲಿ ಯಾವುದೇ ಲಕ್ಷಣಗಳಿಲ್ಲ ತಾಯಿಯಲ್ಲಿ. ಅಲ್ಲ, ಯಾಕಂದ್ರೆ ಸೋಂಕು ಕಾಣಿಸ್ಕೊಂಡಿದೆಯಲ್ಲ ಇವತ್ತು. ಸೋಂಕು ಅಂಟ್ಕೊಂಡಿದೆ, ಆದ್ರೆ ಸಿಂಪ್ಟಮ್ಸ್ ಇಲ್ಲ. ತಾಯಿ ಎಸಿಂಪ್ಟಮ್ಯಾಟಿಕ್ ಇದ್ದಾರೆ. ಸೊ ಹಂಗಾಗಿ ಸಪರೇಟ್ ವಾರ್ಡ್ ಅಲ್ಲೇ ಟ್ರೀಟ್ಮೆಂಟ್ ನೀಡಲಾಗಿದೆ. ಸಪರೇಟ್ ವಾರ್ಡ್ ಅಲ್ಲಿ ಇಟ್ಟಿದ್ದೇವೆ. ತಾಯಿಯನ್ನು ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ ಮಗು ಉಸಿರಾಟದ ತೊಂದರೆಯಿಂದ ಚೇತರಿಕೆ ಆಗಿದೆ ಮಗು. ಇವತ್ತು ರಿಪೋರ್ಟ್ ಬರಬೇಕು. ಇವತ್ತು ರಿಪೋರ್ಟ್ ಬರಬೇಕು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ